ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಒಬ್ಬ ಸಾಧನೆಯ ಉತ್ತುಂಗದಲ್ಲಿರುವಂತಹ ಕರ್ಮಯೋಗಿಯಿಂದ ಮಾತ್ರ ಅವನ ದೇಹದೊಳಗಿರುವ ಆತ್ಮವನ್ನು ನೋಡಲು ಸಾಧ್ಯ. ವಿನಃ ಬೇರೆ ಯಾವುದೇ ರೀತಿಯಾದಂತಹ ಅರ್ಧ ಮನಸ್ಥಿತಿ ಅಂದರೆ ಇನ್ನು ಪೂರ್ಣವಾಗಿ ಬುದ್ಧಿ ತುಂಬಿಲ್ಲದೆ ಇರುವಂತಹ ಮನಸ್ಥಿತಿಯಿಂದ ಏನೇ ಪ್ರಯತ್ನ ಪಟ್ಟರೂ ಇದನ್ನು ನೋಡಲು ಸಾಧ್ಯವಿಲ್ಲ. ಇಡೀ ವಿಶ್ವವನ್ನು ಬೆಳಗುತ್ತಿರುವ ಸೂರ್ಯ ಮತ್ತು ಚಂದ್ರ ಅಥವಾ ಯಾವುದೇ ರೀತಿಯಾದಂತಹ ಬೆಂಕಿ ಇಲ್ಲ ಜ್ಯೋತಿಯಾಗಿರಲಿ, ಇವೆಲ್ಲವೂ ನನ್ನ ತೇಜಸ್ಸಿನಿಂದನೇ ಬರ್ತಾ ಇರೋದು ಅಂತ ಇಲ್ಲಿ ಭಗವಂತ ಹೇಳ್ತಾರೆ.